ನಾನು ಚಪ್ಪಲ್ಲ ಹಾಕ್ಕೊಂಡು ಹೋಗ್ತೇನೆ ವಾಕಿಂಗ್, ಯಾಕಂದ್ರೆ ನಂಗೆ ಶೂಸ್ ಅಷ್ಟು ಇಷ್ಟ ಆಗಂಗಿಲ್ಲ. ಆಮೇಲೆ ನಂಗೆ ಕಾಲು ಪ್ಯಾಕ್ ಮಾಡ್ಕೊಂಡಿರೋದು ಇಷ್ಟ ಆಗಂಗಿಲ್ಲ, ಶೂಸೇ ಇಷ್ಟ ಆಗ್ತಾವೆ. ಇದು ಸಾರಿ ಚಪ್ಪಲ್ಲೇ ಇಷ್ಟ ಆಗ್ತಾವೆ ಫ್ರೀ ಆಗಿರ್ಬೇಕಂತಂದ್ರೆ. ಆಮೇಲೆ ಇಲ್ಲಿ ಗಾಡಿನೂ ಜಾಸ್ತಿ ಓಡಾಡ್ತಿರಂಗಿಲ್ಲ, ಸೊ ಆರಾಮಾಗಿ ಅಡ್ಡಾಡ್ಬೋದು. ಇಲ್ಲ ಅದೊಂಥರ ಟೆನ್ಷನ್ ಅನ್ನಿಸ್ಬಿಡ್ತೈತಿ ಗಾಡಿ ಎಲ್ಲ ಬರುವಾಗ. ನಾವು ಮೊದಲು ಎಲ್ಲರೂ ಸೇರಿ ಹೋಗ್ತಿದ್ವಿ, ಮಕ್ಕಳನ್ನ ಕರ್ಕೊಂಡು, ನಾನು ಹಸ್ಬೆಂಡು ಈವ್ನಿಂಗ್ ಹೋಗ್ತಿದ್ವಿ. ಸೈಕ್ಲಿಂಗು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಒಂದು ಸ್ವಲ್ಪ ಪಪ್ಪಾಯ ತಿಂತೀನಿ, ಯಾಕಂದ್ರೆ ಪಪ್ಪಾಯ ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗ್ತೈತಿ. ವಾಕಿಂಗು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗೇನಿ. ಈಗ ಬೆಳಗ್ಗೆ ಅಂದರೂ ನಾನು ನಾಷ್ಟಾಗಿ ಚಿಕ್ಕು ತಿಂದೆ. ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಪಪ್ಪಾಯ, ಆಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ಮೋಸಂಬಿ ಜ್ಯೂಸ್ ಮಾಡಿಡ್ತೀನಿ. ಇವತ್ತು ನಮ್ಮ ಹಸ್ಬೆಂಡು ಅದನ್ನು ಕುಡಿತೀನಿ ಅಂದಾರೆ, ಬಟ್ ನಾನು ಸಕ್ಕರೆ ಹಾಕೋಂಗಿಲ್ಲ ನನ್ನ ಸಲುವಾಗಿ. ಅವ್ರಿಗೆ ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಡ್ತೀನಿ. ನಾನು ಪೆಪ್ಪರ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿತೀನಿ, ಯಾಕಂದ್ರೆ ಹುಳಿದ್ರೊಳಗೆ ಸ್ವಲ್ಪ ಖಾರ ಮತ್ತು ಉಪ್ಪು ಇದ್ದರೆ ಸಾಕು ಅನ್ನಿಸ್ತೈತೆ ನನಗೆ. ಬಟ್ ಒಬ್ಬೊಬ್ಬರಿಗೆ ಸ್ವೀಟ್ ಇಷ್ಟ ಆಗ್ತೈತಿಲ್ಲ, ಸೊ ಅವರಿಗೆ ನಾನು ಕೇಳ್ತೀನಿ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಅವ್ರಿಗೆ ಮಾಡ್ತೇನೆ. ಊಟಕ್ಕಂತೂ ಇವ್ರು ಉಳ್ದವ್ರಿಗೆಲ್ಲ ನಾನು ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ, ನಾಷ್ಟಾಗಿ ಶಿರಾ ಮಾಡಿದ್ದೆ. ರಾತ್ರಿ ಊಟಕ್ಕೆ ದೋಸೆ ನೆನೆ ಹಾಕೇನಿ. ದೋಸೆ ನಾನು ತಿಂತೇನೆ. ದೋಸೆ ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಮಾಡ್ತೇನೆ, ಹೆಚ್ಚಾಗಿ ಕೊಬ್ಬರಿ ಚಟ್ನಿನೂ ಮಾಡ್ತೇನೆ, ಅದನ್ನು ನಾನು ತಿಂತೇನೆ. ಇದು ಅನ್ನ, ಆಮೇಲೆ ಮಜ್ಜಿಗೆ ಸಾರು ಐತಿ. ಇದ್ರಾಗ ನೋಡ್ರಿ ಸಾರು ಅಂದರೆ ಮಜ್ಜಿಗೆ ಅಥವಾ ಮಜ್ಜಿಗೆ ಸಾರು ಜಾಸ್ತಿ ಇರಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಐತಿ. ಇದು ಮಧ್ಯಾಹ್ನದ ಊಟ. ಇದ್ರ ಜೊತೆ ನಾನು ಆಲ್ರೆಡಿ ಒಂದು ಪಪ್ಪಾಯ ತಿಂದೆ, ಒಂದು ಬೌಲಷ್ಟು. ಇದು ಸ್ವಲ್ಪ ಮ್ಯಾಲೆ, ಯಾಕಂದ್ರೆ ಎಲ್ಲನೂ ಕಾರ್ಬೋಹೈಡ್ರೇಟ್ಸು ಫೈಬರು ಎಲ್ಲ ಮಿಕ್ಸ್ ಇರಬೇಕು. ಆಮೇಲೆ ಇಲ್ಲಿ ಶೆಕೆ ಇದ್ರೆ ಇದು ಮಜ್ಜಿಗೆ ಮೊಸರು ಎಲ್ಲ ತಿನ್ನೋದ್ರಿಂದ ಬಾಡಿ ಕೂಲ್ ಅನ್ನಿಸ್ತೈತಿ. ನಾ ಇಲ್ಲಿ ಸ್ನ್ಯಾಕ್ಸಿಗೆ ಇವು ಹಸಿ ಸೊಟ್ಟಿ ಶೇಂಗಾ ಇರ್ತಾವಲ್ಲ, ಇವನು ಹುರ್ಯಾಕೆ ಇಟ್ಟಿದ್ದೇನೆ. ಇದು ಜೋಡಿ ಒಂದು 4-5 ಇವು ಹಲಸಿನ ಬೀಜ ಅದನ್ನೂ ಇಡ್ತೇನೆ. ಇದನ್ನ ಯಾಕೆ ಮತ್ತು ಸಪ್ರೇಟ್ ಇಷ್ಟ ಬೀಜ ಹುರಿಬೇಕು, ಇದ್ರ ಜೋಡಿನೇ ಇಡ್ತೇನೆ. ನಾನು ಫಸ್ಟ್ ಟೈಮ್ ಹಲಸಿನ ಬೀಜ ಯಾವಾಗೂ ತಿಂದಿಲ್ಲ. ಚಲೋ ಇರ್ತಾವೆ, ಆರೋಗ್ಯಕ್ಕೂ ಚಲೋ ಅಂತ ಹೇಳ್ತಾರೆ. ಆಮೇಲೆ ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಸಂಜೆಗೆ ಚುನ್ಮರಿ ಬೇಕು, ಅದಕ್ಕೆ ಚುನ್ಮರಿ ಒಗ್ಗರಣೆ ಕೊಟ್ಟಿಡ್ತೇನೆ. ಅವ್ರಿಗೆ ಭಾಳ ಖಾರದು ಇಷ್ಟ ಆಗಲ್ಲ. ಜಸ್ಟ್ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಶೇಂಗಾ, ಅರಿಶಿನ ಪುಡಿ ಹಾಕಿ ಮಾಡ್ತೀನಿ. ಖಾರ ಹಾಕೋಂಗಿಲ್ಲ. ಈ ಶೇಂಗಾ ಹುರಿದಾಗ ಸ್ವಲ್ಪ ತಿಳು ಬಾಂಡೆ ಇದ್ರೆ ಲಘು ಅದು ಸ್ವಲ್ಪ ಇದಾಗ್ತೈತಿ. ಅದಕ್ಕೆ ನಾನು ಇದು ತಿಳು ಐತಿ. ಇಲ್ಲಾಂದ್ರೆ ನಮ್ಮ ಕಡೆ ಎಲ್ಲ ಜೋಳ ಎಲ್ಲ ಸೋಸ್ತಾರಲ್ಲ, ಅಂಥ ಸಣ್ಣಗೆ ಇದ್ರೆ ಅದ್ರಾಗೂ ಚಲೋ ಆಗ್ತೈತಿ. ಒಂದು ಸ್ವಲ್ಪ ಮಾಡಿದ್ರೆ ಸಾಕು. ಚಮಚಲ್ಲಿ ಮಾಡೋದಕ್ಕಿಂತ ಈ ಥರ ಮಾಡೋದು ಚಲೋ. ಇಲ್ಲಿ ನೋಡ್ರಿ ಒಂದೊಂದು ಸೈಡ್ ಹಿಂಗೆ ಹೊಲಿದು. ಆಮೇಲೆ ಅದು ಮಣ್ಣು ಇರ್ತೈತಲ್ಲ ಪೂರ ತೊಳಿಬಾರ್ದು, ಯಾಕಂದ್ರೆ ಅದು ಮಣ್ಣು ಜೊತೆ ಅದು ಹುರಿದಾಗ ಅದೊಂದು ಫ್ಲೇವರ್ ಭಾಳ ಚಲೋ ಅನ್ನಿಸ್ತೈತಿ. ನನಗಂತೂ ಆ ಸ್ಮೆಲ್ ಭಾಳ ಇಷ್ಟ, ಮಣ್ಣದ್ದು ಹೊತ್ತಿದ್ದೆ. ಇಲ್ಲಿ ನೋಡ್ರಿ ಇದಕ್ಕೊಂದು ಸ್ವಲ್ಪ ಶೇಂಗಾ ಹಾಕ್ತೀನಿ. ಚುರ್ಮರಿ ಒಳಗೆ ನನಗಂತೂ ಶೇಂಗಾ ಭಾಳ ಸೇರ್ತಾವೆ, ಬಟ್ ಚಲೋ ತಂಗ ಫ್ರೈ ಆಗಿರಬೇಕು. ಆಮೇಲೆ ಇದು ಕರಿಬೇವು, ಫ್ರೆಶ್ ಕರಿಬೇವು ಇಲ್ಲೇ ನಮ್ಮ ಮನೆ ಕೆಳಗೆ ಗಿಡ ಐತಿ, ಅಲ್ಲೇ ಹರ್ಕೊಂಡ್ಬಂದೇನೆ. ಇವನೊಂದು 4 ಕಡ್ಡಿ ಹಾಕ್ತೇನೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ.
ಕಿಚನ್ ಒಳಗೆ ಬಂದೆ ಅಂದ್ರೆ ಗ್ಯಾಸ್ನಿಂದ ಎರಡು ಸೈಡ್ ಏನೋ ಒಂದೊಂದು ಮಾಡ್ಕೋತಿರ್ತೇನೆ. ಒಂದೊಂದು ಸೈಡ್ ಕೆಲಸ ಮಾಡ್ಕೋತ ಇದು ಮಾಡಲ್ಲ. ಅದ್ರ ಬದಲಿ ಎಟ್ ಅ ಟೈಮ್ ಎರಡು ಸೈಡ ಇದು ಫ್ರೈ ಆಗೋವರೆಗೂ ಚುನ್ಮರಿ ತೊಗೊಂಬರ್ತೇನೆ. ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ. ಗ್ಯಾಸ್ ಆಫ್ ಮಾಡೇ ನಾನು. ಖಾರ ಯಾವಾಗೂ ಗ್ಯಾಸ್ ಆಫ್ ಮಾಡಿ ಹಾಕ್ಬೇಕು, ಇಲ್ಲ ಅದು ಫ್ರೈ ಆಗಿ ಅದ್ರದ್ದು ಇದು ಹೋಗ್ಬಿಡ್ತೈತಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಉಪ್ಪು ಲಾಸ್ಟಿಗೆ ಹಾಕ್ತೇನೆ, ಯಾಕಂದ್ರೆ ಕೆಲವೊಂದು ಸತಿ ಚುನ್ಮರಿ ಒಳಗೆ ಉಪ್ಪು ಹಾಕಿ ಚುನ್ಮರಿ ಮಾಡಿದಿರ್ತಾವೆ. ಸೊ ಅದಕ್ಕೆ ಉಪ್ಪು ಕಡಿಮೆ ಬೇಕಾಗಿರ್ತೈತಿ. ಸೈಮೆಂಟೇಸ್ಲಿ ಈ ಕಡೆ ಎಲ್ಲ ಇದನ್ನು ಮತ್ತು ಈಗ ಇದು ಒಗ್ಗರಣೆ ಚುನ್ಮರಿ ಮೇಲೆ ಹಾಕ್ಬಿಡ್ತೇನೆ. ಚುನ್ಮರಿ ತೆಗೆದಿಟ್ಕೊಂಡಿರಿ. ಇದೊಂದು ಮಾಡಿಬಿಟ್ವಿ ಅಂದರೆ ಒಂದು ವಾರಕ್ಕಾಗುವಷ್ಟು ಸ್ನ್ಯಾಕ್ಸ್ ಆಗಿಬಿಡ್ತೈತೆ ಮಕ್ಕಳಿಗೆ. ಟೆನ್ಷನ್ ಇಲ್ಲ. ನಾನೀಗ ಚುನ್ಮರಿ ಕಲ್ಸಕ್ಕೆ ಕೆಳಗೆ ಕುಂತೆ, ಯಾಕಂದ್ರೆ ಮ್ಯಾಲೆ ನಿಂತು ಅಷ್ಟು ಚಲೋ ಅನ್ಸಂಗಿಲ್ಲ. ಇದು ನನ್ನ ಚುನ್ಮರಿ ನನ್ನ ಯೂಟ್ಯೂಬ್ ಒಳಗೆ ಹೈಯೆಸ್ಟ್ ವ್ಯೂಸ್, ಹೈಯೆಸ್ಟ್ ವಾಚ್ ಅವರ್ಸ್, ಸಬ್ಸ್ಕ್ರೈಬರ್ ಎಲ್ಲ ಆಗಿದ್ದು ಈ ಕೆಂಪು ಖಾರದ ಚುನ್ಮರಿ ರೆಸಿಪಿಗೆ ಇದೇ ಪ್ಲೇಸ್ ಕೂತ ಮಾಡಿದ್ದೆ. ಸ್ಟಾರ್ಟಿಂಗ್ ಒಳಗೆ ಭಾಳ ಖುಷಿಯಾಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಇದು ಭಾಳ ಈಸಿ, ಆಮೇಲೆ ವೆರಿ ಕಾಮನ್ ರೆಸಿಪಿ. ಇದನ್ನೇನು ಅಂತ ಯಾರು ನೋಡೋಂಗಿಲ್ಲ ಅಂದ್ಕೊಂಡಿದ್ದೆ. ಬಟ್ ಭಾಳ ಅಂದ್ರೆ ಭಾಳ ಇದಾಯ್ತು, ಖುಷಿ ಆಯ್ತು. ಎಲ್ಲ ರೆಸಿಪಿ ನಾನು ನೋಡಿರಿ, ಖುಷಿ ಆಗ್ತೈತಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ. ನಮ್ಮ ಉತ್ತರ ಕರ್ನಾಟಕದ ಫುಡ್ ಎಲ್ಲನೂ ನಾನು ಹಾಕ್ತೇನೆ ಆಲ್ಮೋಸ್ಟ್. ಮತ್ತು ಬೇರೆ ಬೇರೆ ಸ್ಟೇಟ್ ಕಡೆ ಇದ್ದಾಗ ಅಲ್ಲಿದೆಲ್ಲ ಕಲ್ತದ್ದು ಹಾಕ್ತೇನೆ. ನಾ ಇಲ್ಲ ಆಂಧ್ರದಾಗದೇನೆ, ಇಲ್ಲಿಯೂ ಸ್ವಲ್ಪ ಕಲ್ತೇನೆ, ಅವನ್ನೆಲ್ಲ ಹಾಕ್ತೇನೆ. ಇದೊಂದು ಸ್ವಲ್ಪ ಎಣ್ಣೆ ಐತಿ, ಇದನ್ನ ಹಾಕೋತೇನೆ. ಇದು ನೋಡಿರಿ, ಚುನ್ಮರಿ ಎಲ್ಲ ಮಿಕ್ಸ್ ಮಾಡೇನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಚಲೋ ಕೆಂಪು ಖಾರದ ಚುನ್ಮರಿ ಒಂದು ವಾರಕ್ಕೆ ಅಷ್ಟು ಆಗುವಷ್ಟು ಇದಾಗ್ತವೆ. ಇವು ಡಬ್ಬಿ ಒಳಗೆ ಹಾಕಿ ಇಟ್ಬಿಡ್ತೀನಿ. ಹಾಯ್, ಇವತ್ತು ಸಂಜೆಗೆ ಈ ಸೈಕ್ಲಿಂಗು ವಾಕಿಂಗ್ ಎಲ್ಲ ಹೋಗ್ತೀವಲ್ಲ, ಅದಕ್ಕೆ ಮೋಸಂಬಿ ಜ್ಯೂಸ್ ಮಾಡತ್ತೇನೆ. ಈಗ ಮೋಸಂಬಿ ಸೀಸನ್ ಇರೋದ್ರಿಂದ ಚಲೋ ಸಿಗ್ತಾವೆ. ಒಂದು 4 ಅದಾವೆ. ಇವನ್ನೆಲ್ಲ ಕಟ್ ಮಾಡಿ ಮಿಕ್ಸರ್ ಹಾಕಿ ಇದು ಮಾಡ್ತೇನೆ. ರೆಡಿ ಐತಿ ಕುಡಿಯಾಕ. ಸೂಪರ್ ಆಗೈತೆ.